ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಿಂದ ಬಂದಿರುವಂಥ ಒಂದು ವೇಕೆನ್ಸಿ ಬಗ್ಗೆ ಮಾತನಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವುದೂ ಅಲ್ಲ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDA 2021. ಇದು ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್. ಲಾಸ್ಟ್ ಡೇಟ್ ಯಾವತ್ತು ಅಂತ ಅಂದರೆ 19/1/2021 ಲಾಸ್ಟ್ ಡೇಟ್ ಆಗಿರುವಂಥದ್ದು. ಇದು ಯಾವಾಗ ಅಪ್ಲಿಕೇಶನ್ ಬಿಟ್ಟಿದ್ದು ಅಂತ ಅಂದರೆ 30/12/2020. ಇನ್ನೂ 2 ದಿನ 3 ದಿನ ಆಗಿದೆ ಅಷ್ಟೇ. ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಿದರೆ ನೀವು ಡೈರೆಕ್ಟ್ ನೌಕಾಪಡೆಯಲ್ಲಿ ಕೂಡ ಜಾಬ್ನ ಪಡಿಬಹುದು. ಇದರ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿನ ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟವಾದಲ್ಲಿ ಕೊನೆಗೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಟು ಎನ್ಶ್ಯೂರ್ ದೇರ್ ಎಲಿಜಿಬಿಲಿಟಿ ಫಾರ್ ದ ಎಕ್ಸಾಮಿನೇಷನ್ ಅಂತ. ದ ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ ದ ಎಕ್ಸಾಮಿನೇಷನ್ ಶುಡ್ ಎನ್ಶ್ಯೂರ್ ದೇ ಫುಲ್ಫಿಲ್ ಆಲ್ ದ ಎಲಿಜಿಬಿಲಿಟಿ ಕಂಡೀಷನ್ಸ್ ಫಾರ್ ಅಡ್ಮಿಷನ್ ಟು ದ ಎಕ್ಸಾಮಿನೇಷನ್. ದೇರ್ ಅಡ್ಮಿಷನ್ ಅಟ್ ಆಲ್ ದ ಸ್ಟೇಜಸ್ ಆಫ್ ದ ಎಕ್ಸಾಮಿನೇಷನ್ ವಿಲ್ ಬಿ ಪ್ಯೂರ್ಲಿ ಪ್ರೊವಿಷನಲ್ ಸಬ್ಜೆಕ್ಟ್ ಟು ದ ಸ್ಯಾಟಿಸ್ಫೈಯಿಂಗ್ ದ ಪ್ರಿಸ್ಕ್ರೈಬ್ಡ್ ಎಲಿಜಿಬಿಲಿಟಿ ಕಂಡೀಷನ್ ಅಂತ ಕೊಟ್ಟಿದ್ದಾರೆ. ಹಾಗಂತ ಅಂದರೆ ನೀವು ನಿಮ್ಮದು ಎಲಿಜಿಬಿಲಿಟಿ ಏನೇನಿದೆ ಅದೆಲ್ಲದೂ ಕೂಡ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸರಿಯಾಗಿ ಕೊಡಿ ಅಂತ ಎಲ್ಲ ಹೇಳ್ತಿದ್ದಾರೆ. ನೆಕ್ಸ್ಟು ಇಲ್ಲಿ ಹೌ ಟು ಅಪ್ಲೈ ಅಂತ ಎಲ್ಲ ಇದೆ. ನೀವು ಏನು ಮಾಡಬೇಕು ಅಂತಂದರೆ UPSC online.nic.in ನೀವು ಹೋದ್ರಿ ಅಂತಂದರೆ ಅಲ್ಲಿ ಈ PDF ನಿಮಗೆ ದೊರಕುತ್ತದೆ. NDA ಅಂತ ನೀವು ಹೊಡೆದ್ರು ಕೂಡ UPSCಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅದರ ಒಂದು ಇದಕ್ಕೆ ಹೋದ್ರಿ ಅಂತ ಅಂದರೆ ನಿಮಗೆ ಈ ಒಂದು ನೋಟಿಫಿಕೇಶನ್ ಸಿಗುತ್ತೆ. ನೀವು ಬೇಕಾದರೆ ಡೌನ್ಲೋಡ್ ಮಾಡಿ ಸಂಪೂರ್ಣವಾಗಿ ಒಂದು ಓದ್ಕೋಬೋದು. ನಾನು ಇದರ ಬಗ್ಗೆ ಎಷ್ಟು ಜಾಬ್ಸ್ ಇದ್ದಾವೆ ಮತ್ತು ಲಾಸ್ಟ್ ಡೇಟ್ ಮತ್ತು ಯಾರ್ಯಾರು ಎಲಿಜಿಬಲ್ ಅಂತ ಎಲ್ಲ ಸಂಪೂರ್ಣವಾದ ಒಂದು ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ಈಗ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಆಗುವುದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂತಂದರೆ 19 ಜನವರಿ 2021 ಆಗಿರುವಂಥದ್ದು. ನೆಕ್ಸ್ಟು ಇದನ್ನು ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತ ಅಂದರೆ ಈಗ 30/12/2020 ಆಗಿರುವಂಥದ್ದು. ನೆಕ್ಸ್ಟ್ ದ ಆನ್ಲೈನ್ ಅಪ್ಲಿಕೇಶನ್ ಕ್ಯಾನ್ ಬಿ ವಿತ್ಡ್ರಾನ್ ಫ್ರಮ್ 27/1/2021 to 2/2/2021 till 6 PM ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ನೀವು ಇನ್ನು ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಅಂತ ಅಂದರೆ ನೀವು ಎಕ್ಸಾಮ್ ಬರೀಬೇಕಾದ್ರೆ ಏನಾದರೂ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಇಲ್ವಾ ಅಂತ ನೀವು ಹೇಳಬೇಕಾದ್ರೆ ಅಂತಂದರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುವಂಥದ್ದು. ನೀವು ಪಾಸ್ ಆದ್ರಿ ಅಂತಂದರೆ ಡೈರೆಕ್ಟ್ ನೀವು ನೌಕಾಪಡೆಯಲ್ಲಿ ಅಂತ ಅಂದರೆ ಏರ್ಫೋರ್ಸ್ನಲ್ಲಿ ನಿಮಗೆ ಜಾಬ್ ಸಿಗುತ್ತದೆ. ನೆಕ್ಸ್ಟು ನಿಮಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಈಗ ಟೋಟಲ್ ಜಾಬ್ಸ್ ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ 370. ನೆಕ್ಸ್ಟು ನ್ಯಾಷನಲ್ ಅಕಾಡೆಮಿ 10+2 ಕ್ಯಾಡೆಟ್ ಎಂಟ್ರಿ ಸ್ಕೀಮಲ್ಲಿ 30. ಟೋಟಲ್ 400 ಹುದ್ದೆಗಳು ಆಗಿರುವಂಥದ್ದು. ಇದರಲ್ಲಿ 370 ಹುದ್ದೆಗಳಲ್ಲಿ 208 ಫಾರ್ ಆರ್ಮಿ, 42 ಫಾರ್ ನೇವಿ ಆ್ಯಂಡ್ 120 ಫಾರ್ ಏರ್ಫೋರ್ಸ್ ಇನ್ಕ್ಲೂಡಿಂಗ್ 28 ಫಾರ್ ಗ್ರೌಂಡ್ ಡ್ಯೂಟೀಸ್ ಅಂತ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟು ಟೋಟಲ್ 400 ಹುದ್ದೆಗಳು ಬಂದಿರುವಂಥದ್ದು. ನೆಕ್ಸ್ಟು ಇದಕ್ಕೆ ಸೆಂಟರ್ಸು ಯಾವ್ಯಾವ ಇರುತ್ತೆ ಅಂತಂದರೆ ನಿಮಗೆ ಸೆಂಟರ್ಸು ಕರ್ನಾಟಕದಲ್ಲಿ ಕೂಡ ಸೆಂಟರ್ಸ್ ಇರುತ್ತದೆ. ಧಾರವಾಡ ಮತ್ತು ಬೆಂಗಳೂರು ಇದರ ಮುಖಾಂತರ ಸೆಂಟರ್ಸ್ಗಳು ಇರುತ್ತವೆ. ನೆಕ್ಸ್ಟು ಎಲಿಜಿಬಿಲಿಟಿ ಕಂಡೀಷನ್ ಏನು ಅಂತ ಅಂದರೆ ಇಲ್ಲಿ ಸಿಟಿಜನ್ ಆಫ್ ಇಂಡಿಯಾ ಇರಬೇಕು ಮತ್ತು ಈ ಸಬ್ಜೆಕ್ಟು ನೇಪಾಳ. ಬೇಕಾದರೆ ಈಗ ವಿಡಿಯೋ ಪಾಸ್ ಮಾಡಿ ಇಲ್ಲಿ ನೋಡ್ಬೋದು. ಎ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಹೂ ಹ್ಯಾಸ್ ಮೈಗ್ರೇಟೆಡ್ ಫ್ರಮ್ ಪಾಕಿಸ್ತಾನ್, ಬರ್ಮಾ, ಶ್ರೀಲಂಕಾ ಎಲ್ಲ ಕೊಟ್ಟಿದ್ದಾರೆ. ನೀವು ಬೇಕಾದರೆ ನೋಡ್ಕೋಬೋದು, ಓದ್ಕೋಬೋದು. ನೆಕ್ಸ್ಟು ಏಜ್ ಲಿಮಿಟ್ಗೆ ಬಂದ್ವಿ ಅಂತ ಅಂದರೆ ಇದನ್ನು ಯಾರು ಹಾಕ್ಬೋದು, ಏಜ್ ಲಿಮಿಟ್ಟು ಮತ್ತು ಸೆಕ್ಸು ಮತ್ತು ಮೆರಿಟಲ್ ಸ್ಟೇಟಸ್ ಎಲ್ಲ ನೋಡೋದಾದರೆ ಇಲ್ಲಿ ಏಜ್ ಲಿಮಿಟ್ ನೋಡೋದಾದರೆ ಮೊದಲು 2 ಜುಲೈ 2002 ಇಂದ 1 ಜುಲೈ 2005 ಒಳಗೆ ಅಂದರೆ 2002 ಜುಲೈ 2ರಿಂದ 2005 ಜುಲೈ 1ರವರೆಗೆ ಯಾರ್ಯಾರು ಬರ್ತ್ಡೇ ಇದೆ ಅಂದರೆ ಅದರ ಮಧ್ಯದಲ್ಲಿ ಯಾರ್ಯಾರು ಹುಟ್ಟಿದಿರಾ ಅವರು ಮಾತ್ರ ಇದಕ್ಕೆ ಎಲಿಜಿಬಿಲಿಟಿ ಕಂಡೀಷನ್ಸ್ ಅಪ್ಲೈ ಆಗ್ತಿರುವಂಥದ್ದು. ಅಂದರೆ ಅವರು ಮಾತ್ರ ಇದಕ್ಕೆ ಎಲಿಜಿಬಲ್ ಇರುವಂಥದ್ದು. ನೆಕ್ಸ್ಟು ಇಲ್ಲಿ ನೋಟ್ಸ್ ಕೊಟ್ಟಿದ್ದಾರೆ, ನೀವು ಬೇಕಾದರೆ ಓದ್ಕೋಬೋದು. ಸ್ಕ್ರೋಲ್ ಔಟ್ ಮಾಡ್ತಿದ್ದೀನಿ ಈಗ. ನೆಕ್ಸ್ಟು ಎಜುಕೇಷನಲ್ ಕ್ವಾಲಿಫಿಕೇಷನ್ಗೆ ಬಂದ್ವಿ ಅಂತಂದರೆ ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನೂ ಇಲ್ಲ, PUC ಆಗಿರಬೇಕು. ಅಂದರೆ 12ನೇ ತರಗತಿ ಪಾಸ್ ಆಗಿರುವವರು ಇದಕ್ಕೆ ಅಪ್ಲಿಕೇಶನ್ನ ಹಾಕಬಹುದು. ನೋಡಿ ಫ್ರೆಂಡ್ಸ್, ಈ ನ್ಯೂಸ್ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟು ಫೀ ನೋಡೋದಾದರೆ ಅಂದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಇಲ್ಲಿ SC ST ಕ್ಯಾಂಡಿಡೇಟ್ಸ್ಗೆ ಯಾವುದೇ ಫೀಸ್ ಇರುವುದಿಲ್ಲ. ನೆಕ್ಸ್ಟು ಜನರಲ್ ಕ್ಯಾಂಡಿಡೇಟ್ಸ್ಗೆ 100 ರೂಪೀಸ್ ಮಾತ್ರ ಫೀಸ್ ಇರುವಂಥದ್ದು ಅಪ್ಲಿಕೇಶನ್ ಹಾಕಬೇಕಾದರೆ.
ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊತೀನಿ. ನಿಮಗೆ ಏನಾದರೂ ಇನ್ನೂ ಮಾಹಿತಿ ಬೇಕಿದ್ರೆ ಬೇಕಾದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿದರೆ ನಾನು ಎಕ್ಸಾಮ್ ಹೇಗಿರುತ್ತೆ ಮತ್ತು ಅದರ ಒಂದು ಸಂಪೂರ್ಣ ಮಾಹಿತಿನ ನಾನು ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಮತ್ತು ಚಾನಲ್ಗೆ ಏನಾದರೂ ಹೊಸದಾಗಿ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂತಂದರೆ ನಾವು ನಿಮಗೆ ಕೊಡುವಂಥ ಪೊಲೀಸ್ ರಿಲೇಟೆಡ್ ಮತ್ತು ಜಾಬ್ ರಿಲೇಟೆಡ್ ಯಾವುದೇ ನ್ಯೂಸ್ನ ನಾವು ತಪ್ಪದೆ ಮತ್ತು ಬೇಗನೆ ನಿಮಗೆ ಕೊಡುವಂಥ ಒಂದು ಪ್ರಯತ್ನನ ಮಾಡ್ತಾ ಹೋಗ್ತೀವಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.